ಮತ್ತು ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ಗೆದ್ದು ನಮ್ಮ ಪ್ಯಾನೆಲ್ ಬಂದ ನಂತರ ತಾವು ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿನ ಕಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ವಿದ್ಯುತ್ ಸಹಕಾರಿ ಸಂಘ ಕಚೇರಿ ಹುಕ್ಕೇರಿ ಒಳಗೆ ಇರ್ತೈತೆ. ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು, ಅಲ್ಲೇ ಅರ್ಜಿ ಕೊಡ್ಬೋದು. TC ಸುಟ್ಟದಿರ್ಬೋದು, ವೈರ್ ಇರ್ಬೋದು, ಕಂಬ್ ಇರ್ಬೋದು, ಯಾವ್ದಾದ್ರೆ ಯಾರ ಮನೆಗೆ ಹೋಗಿ ದಯಮಾಡಿ ನೀವು ನಿಲ್ಲೋದು ಬೇಡ. ಸೀದಾ ಆಫೀಸ್ಗೆ ಹೋಗ್ಬೇಕು, ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ. ಅದಕ್ಕಿಂತ ಎಲ್ಲ ಒಳ್ಳೆ ಕೆಲಸ ಮಾಡಕ್ ನಾವು ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ. ದಯಮಾಡಿ ತಾವೆಲ್ಲರೂ ಯಾರಿಗೂ ಹೆದರ್ದ ಅಂದಿದ ಹೊರಗೆ ಬಂದು ಅಂದ್ರೆ ಮತದಾನ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀವಿ. ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವ್ರು ತಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಕಡೆ ಭಾಷಣ ಮಾಡ್ಕೊತ ಎಲ್ಲ ಹೋಗಿದಾರು. ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ 28ನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಪ್ಯಾನೆಲ್ ನ ಮತವನ್ನು ಹಾಕಿರ ನಿಮ್ಮ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಯಾಕಂದ್ರೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ವಿದ್ಯುತ್ ಸಹಕಾರಿ ಎರಡೂ ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರಿಗೆ ಒಳ್ಳೇದಾಗ್ಲಿಕ್ಕೆ ಮಾಡಿ ಹೋಗಿದಾರೋ. ಅದಕ್ಕೆ ಅವ್ರು ಏನ್ ಮಾಡಿದಂತ ಕನಸನ್ನ ನಾವು ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಿಮ್ ಎಲ್ಲರ ಮಗೈತಿ. ದಯಮಾಡಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಅದರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ಪಣಿ ಎಲ್ಲ ಮಾಡ್ಕೊತ ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡದ ನೀವೆಲ್ಲ ನೋಡತ್ತೀರಿ. ಈಗ ನಾವು ಮಾಡಕತ್ತಂದ್ರೆ ನಾವು ಯಾವ್ದು ಅಂದ್ರೆ ಸುಮ್ಮನೆ ಯಾರನ್ನೋ ಬೇದು ಟೀಕೆ ಮಾಡಿ ಏನಾಗುದಿಲ್ಲ. ಅವರೆಲ್ಲ ದಯಮಾಡಿ ಹೇಳ್ಬೇಕು, ನಾವು 5 ವರ್ಷ ಒಳಗೆ ವಿದ್ಯುತ್ ಸಹಕಾರಿ ಸಂಘ ನಮ್ ಕಡೆ ಕೊಟ್ರೆ ನಾವು ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತಾ ಅನ್ನೋದು ಮೊದಲು ನಾವು ಹೇಳ್ಬೇಕಾಗ್ತದೆ. ಅದನ್ನ ಬಿಟ್ಟು ಯಾಕಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೋದ್ರೆ ತಪ್ಪು, ಜನ ಒಪ್ಪಿಗೋದಿಲ್ಲ. ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ, ಜನ ಬಹಳ ಬುದ್ಧಿವಂತರಿದಾರು, ಎಲ್ಲ ನಮ್ಮನ್ನು ನೋಡ್ತಾರ, ಅವ್ರು ನೋಡ್ತಾರೆ. ದಯಮಾಡಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾರೆ. ಇದನ್ನ ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತಾವೆಲ್ಲ ತಾವು ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರೆ ನೀವು ಅಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರ. ಅವ್ರಂದ್ರ ನೀವು ಅದನ್ನ ಹಿಂಗ್ ಮಾಡಿದ್ರಿ, ನೀವು ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಿಗಳಿಗೆ ನಾ ವಿನಂತಿ ಮಾಡ್ಕೊತಾನೆ. ಅವರೆಲ್ಲ ನಮಗೆ ಲೆಕ್ಕ ಕೇಳ್ತಾರ. ಅವ್ರಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ, ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿದ. ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತಾನೆ. ಅವ್ರ ಲೆಕ್ಕ ಕೇಳತ್ತಾರಲ್ರಿ, ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರೋ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರ 33 ವರ್ಷದ ಲೆಕ್ಕನ 1 ರೂಪಾಯಿ ಲೆಕ್ಕ ಕೊಡ್ತೇನೆ. ಆಮೇಲೆ ಸತೀಶ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ. ನಮ್ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ. 1 ರೂಪಾಯಿ ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ. ಆದ್ರೆ ನೀವು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ 1 ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು. ನಮಗೆ ನೀವು ಲೆಕ್ಕ ಕೊಡಬೇಕು. ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ. DCC ಬ್ಯಾಂಕ್ 10 ವರ್ಷದ 1 ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ. ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ. ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಂತ ಹೇಳಿಲ್ಲ, ಅದನ್ನು ಲೆಕ್ಕ ಕೊಡ್ಬೇಕ. ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು, ನಾವು ಕೊಡ್ಬೇಕು. ಅಂದ್ರೆ ಚರ್ಚೆ ಮಾಡ ನೀವು ನಾಳನ್ರಿ ನಾಳ್ದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರ ಲೆಕ್ಕ 1 ರೂಪಾಯಿ ನಿಮ್ ಮುಂದೆ ರೈತರು ಕುಡಿಸ್ಕೊಂಡನೆ ಲೆಕ್ಕ ಕೊಡ್ತು. ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷಾ ಕೊಡ್ರಿ, ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷಾ ಕೊಡ್ರಿ. ಸುಮ್ಮನೆ ಅಂದ್ರೆ ಲೆಕ್ಕ ಕೊಡ್ರಿ ಅಂತ ಹೇಳತ್ತೀರಿ. ಲೆಕ್ಕ ಎಲ್ಲಾರು ಕೊಡೋಣ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ. ಸಾರ್ವಜನಿಕ ಕೇಳುವಂತ ಹಕ್ಕು ಇರ್ತೈತಿ, ಎಲ್ಲರೂ ಕೇಳ್ಬೋದು. ಎಲ್ಲಾನು ಲೆಕ್ಕ ಕೊಡ್ತೀವಿ. ಶುಗರ್ ಫ್ಯಾಕ್ಟ್ರಿ ನಮ್ಮ ಎಲ್ಲ ಕೊಡ್ತೀವಿ, ಉಳಿದದ್ದು ಎಲ್ಲಾ ಕೊಡ್ತೀವಿ. ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ, ನಾವು ಲೆಕ್ಕ ಕೊಡ್ತೀವಿ. ಹುಕ್ಕೇರಿ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ಟು ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಹಂಗಿದ. ಈಗ ಹಂಗಾರೆ ಈ ಲೆಕ್ಕ ನಮ್ ಜೊತೆ 10 ವರ್ಷ ಇದ್ದಾಗ ಕೇಳ್ಬೇಕಾಯ್ತು, ಅವಾಗ ಯಾಕೆ ಕೇಳ್ದಿಲ್ರಿ? 10 ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ. ಈಗೆಲ್ಲ ಸಂಬಂಧ ಕೆಟ್ಟಕೂಲೆ ಲೆಕ್ಕ ಕೇಳ್ತಾರೆ. ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದೆಲ್ಲ ಬೇಡ್ರಿ. ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡ್ದು ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು. ಇಲ್ಲಂದ್ರೆ ನೀವು ಎಲ್ಲಿ ಕರಿತೀರಿ ಹೇಳ್ರಿ ಅಲ್ಲೇ ಬರ್ತು. ನೀವು ಕೊಡ್ರಿ. ಈಗ ಇಲೆಕ್ಷನ್ ಕಿಂತ ಮೊದಲು ಕೊಡೋಣ. ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ರೆಡಿ ನಾವು 1 ರೂಪಾಯಿ ಲೆಕ್ಕ ಕೊಡ್ತು. ಯಾಕಂದ್ರೆ ನಾವ್ ಏನ್ ಮಾಡಿದ್ವಿ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನಡೆಸಿದಿರ್ಬೋದು, ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು, ನಮ್ ಉದ್ಯೋಗಗಳು ಇರ್ಬೋದು, ಎಲ್ಲಾನು ಲೆಕ್ಕ ಕೊಡ್ತು. ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೋತೀನಿ. ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತೆ ಅದನ್ನ ನೀವು ಮಾಡಿ ಮತವನ್ನು ಕೇಳ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕೆ ಅಂತಿಮವಾಗಿ ಎಲ್ಲಾ ಮತದಾರ ನೀವು ಏನ್ ನಿರ್ಧಾರ ಮಾಡ್ತೀರೋ ಅದನ್ನ ನಾವು 2 ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇದನ್ನ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತನೋ, ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪ್ಯಾನೆಲ್ಗೆ ಆರಿಸಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಹುಕ್ಕೇರಿ ತಾಲೂಕು ಇನ್ನೂ ಒಳ್ಳೇದಾಗ್ತೈತಿ, ರೈತರು ಒಳ್ಳೇದಾಗ್ತೈತಿ. ಅವರೆಲ್ಲ